ದರ್ಶನಿಗೆ ಆ ದೇವರು ಎಲ್ಲ ಕೊಟ್ಟಿದ್ದಾನೆ, ನಾವೇನು ಕೇಳೋದು? ಅವನಿಗೆ ಎಲ್ಲ ರೀತಿಯ ಸಕ್ಸಸ್, ಒಳ್ಳೆ ಹೆಸರು, ಕೋಟ್ಯಾಂತರ ಜನ ಅಭಿಮಾನಿಗಳು ಎಲ್ಲ ಕೊಟ್ಟಿದ್ದಾರೆ. ನಾನು ಕೇಳೋದು ನೆಮ್ಮದಿಯಿಂದ ಸಂತೋಷದಿಂದ ಇರಬೇಕು, 100 ವರ್ಷ ಹೀಗೆ ಇರಬೇಕು, ಎಲ್ಲರನ್ನ ಜೊತೆಗೂಡಿಸ್ಕೊಂಡು ಎಲ್ರಿಗೂ ಸಪೋರ್ಟ್ ಮಾಡುವಂಥ ಒಂದು ಗುಣ ಇದೆಯಲ್ಲ, ಅದನ್ನು ಹಾಗೆ ಉಳಿಸ್ಕೋಬೇಕು. ಬೇರೆಯವ್ರನ್ನು ಬೆಳೆಸುವಂಥ ಗುಣ ನಾನು ಬರೀ ಅಂಬರೀಷ್ ಅವರೆಲ್ಲ ಒಬ್ಬರಲ್ಲೇ ನೋಡಿದ್ದೀನಿ, ಅದಾದಮೇಲೆ ದರ್ಶನಲ್ಲೇ ನೋಡ್ತಾ ಇದ್ದೀನಿ. ಅದೇ ಗುಣ ನನಗೆ ತುಂಬ ತುಂಬ ಇಷ್ಟ ಆಗಿತ್ತು ದರ್ಶನಲ್ಲಿ. ಇದೇ ಇನ್ನು ಅದೇ ಹೇಳ್ಕೊಂಡೋದ್ರೆ ದರ್ಶನ್ ಬಗ್ಗೆ ನಾನು ಇಡೀ ರಾತ್ರಿ ಹೇಳ್ಬೋದು, ಆದರೆ ಬೇಡ, ಎಲ್ರಿಗೂ ಮಾತಾಡೋ ಒಂದು ಅವಕಾಶ ಇರಲಿ. ಯಾವತ್ತೂ ಒಳ್ಳೆಯದನ್ನು ಮಾಡೋರಿಗೆ ಭಗವಂತ ಒಳ್ಳೆಯದನ್ನೇ ಕೊಡ್ತಾನೆ ಅನ್ನೋ ಮಾತನ್ನು ನಾನು ತುಂಬ ದೃಢವಾಗಿ ನಂಬಿದ್ದೀನಿ. ನನ್ನ ಸುತ್ತಾನೂ ಎಲ್ಲ ಒಳ್ಳೆಯವರೇ ಇದ್ದಾರೆ, ಅದನ್ನು ನಾನು ನಂಬಿದ್ದೀನಿ. ಆ ದೇವರ ಒಂದು ಆಶೀರ್ವಾದ ಇದೆ. ಅಂಬರೀಷ್ ಅವರಿದ್ದಾರೆ ಇಲ್ಲಿ, ನನ್ನ ಹಿಂದೆ ನನ್ನ ಮಕ್ಕಳಿದ್ದಾರೆ, ಅಷ್ಟೇ, ಇನ್ನೇನು ಬೇಡ. ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಗಳಿಸಿದ್ದೇ ದೊಡ್ಡ ವಿಷಯ. 5 ವರ್ಷ ಯಾವ ರೀತಿ ಕಳೆದೋಗಿದೆ ಅನ್ನೋದು ನನಗೆ ಗೊತ್ತಿಲ್ಲ, ಆದರೆ ನನ್ನ ಮೈಂಡಲ್ಲಿ ಯಾವಾಗಲೂ ಒಂದು ಜವಾಬ್ದಾರಿ ಏನಕ್ಕೆ ಹೆಚ್ಚಾಗಿ ಇತ್ತು ಈ 5 ವರ್ಷಗಳು ಅಂದರೆ, ನನ್ನ ಹಿಂದೆ ದರ್ಶನು ಯಶ್ ಅವತ್ತು ಅವರು ಒಂದು ರಿಸ್ಕ್ ತಗೊಂಡು ಯಾರೇನೇ ಟ್ರೋಲ್ ಮಾಡಿದ್ರು, ಯಾರೇನೇ ಟಾರ್ಗೆಟ್ ಮಾಡಿದ್ರು ಹೆದರ್ಕೊಳ್ಳದೆ ನನ್ನ ಜೊತೆ ನಿಂತ್ರಲ್ಲ, ಆ ಒಂದು ಜವಾಬ್ದಾರಿಗೆ ನಾನು ಇನ್ನಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ದೀನಿ. ಆ ಹೆಸರನ್ನ ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಈ ಮಣ್ಣಿನ ಗುಣ ಇದೆಯಲ್ಲ, ಈ ಮಣ್ಣಿನ ತಿಲಕ ಹಚ್ಚಿ ನಾವು ಅಂಬರೀಷ್ ಅವರನ್ನ ಇಲ್ಲಿಂದ ಬೀಳ್ಕೊಡುಗೆ ಕೊಟ್ಟಿದ್ದು. ಈ ಮಣ್ಣಿನ ತಿಲಕ, ಈ ಮಣ್ಣಿನ ಋಣ, ಈ ಮಣ್ಣಿನ ಗುಣ ಎಂದೆಂದಿಗೂ ಬಿಡಲ್ಲ. ಸುಮಲತಾ ಅಂಬರೀಷ್ ಈ ಮಣ್ಣನ್ನು ಬಿಡಲ್ಲ. ಜೈ ಹಿಂದ್, ಜೈ ಕರ್ನಾಟಕ.